ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಹಸ್ತರೇಖೆಯನ್ನು ಸಾಕಷ್ಟು ಜನಕ್ಕೆ ತೋರಿಸ್ತಾ ಇರ್ತೀವಿ, ಕೈ ನೋಡ್ತೀವಿ, ಈ ರೇಖೆ ಹೀಗಿದೆ ಹಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ನಮ್ಮ ಒಂದು ಐಶ್ವರ್ಯದ ಸಂಕೇತವನ್ನು ಹಸ್ತರೇಖೆ ಮುಖಾಂತರ ನಾವು ತಿಳ್ಕೊಳ್ಳೋದಾದರೆ ಹೇಗೆ ತಿಳ್ಕೊಳ್ಬೇಕು? ನಮಗಿದೆಯಾ ಇಲ್ವಾ ಅದು, ಅಥವಾ ಯಾವಾಗ ಬರುತ್ತೆ, ಹೇಗೆ, ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹೇಗೆ ಇವೆಲ್ಲ ಮುದ್ರೆಗಳು ಅಂದರೆ ಸ್ಟಾಂಪ್ ಹೊತ್ತಿದ ಹಾಗೆ. ಆ ಒಂದು ಸ್ಟ್ಯಾಂಪ್ಗೆ ಇಷ್ಟು ಪೇಪರ್ಗಳಿಗೆ ಸಂಬಂಧಪಟ್ಟಿದ್ದು ಅಥವಾ ಅಷ್ಟು ಜಮೀನಿಗೆ ಸಂಬಂಧಪಟ್ಟಿದ್ದಕ್ಕೆ ವ್ಯಾಲ್ಯೂಡ್ ಕೊಡೋದೇ ಆ ಸ್ಟಾಂಪಿಂದ. ಸ್ಟಾಂಪ್ ಆನ್ ಸಿಗ್ನೇಚರ್. ಆ್ಯಕ್ಚುಲಿ ನಾವು ಜಾತಕದ ಇಷ್ಟು 100 ಪೇಜ್ ಇದ್ದರೂ ಆ 100 ಪೇಜನ್ನು ತೆಗೆದು ನೋಡಿದ್ರು ಇಷ್ಟರಲ್ಲೇ ಇರುತ್ತೆ. ಎಲ್ಲ ನಮ್ಮ ಹಣೆ ಬರಹಲೆಯಲ್ಲಿ ಇರುತ್ತೆ, ಇದರಲ್ಲೇ ಅಡಗಿದೆ, ಇದರಲ್ಲೇ ಇರುತ್ತೆ. ಅಥವಾ ಚಕ್ಷುರ್ಮತಿ ಇಲ್ಲಿರುತ್ತೆ, ಅಥವಾ ಹಣೆಯಲ್ಲಿರುತ್ತೆ. ಒಬ್ಬೊಬ್ಬರು ಒಂದೊಂದು ವಿಧಾನ. ಒಬ್ಬರು ಸ್ವರವನ್ನು ನೋಡಿ ಮಾತಾಡ್ತಾರೆ, ಜ್ಯೋತಿಷ್ಯವನ್ನು ತಿಳಿಸ್ತಾರೆ. ಒಬ್ಬರು ನಿಮಗೆ ರಾಶಿಕುಂಡ್ಲಿಯನ್ನು, ಅಂಶಕುಂಡ್ಲಿಯನ್ನು, ನಾಡಿ ಜ್ಯೋತಿಷ್ಯವನ್ನು ಹೀಗೆಲ್ಲ ನೋಡಿ ಮಾತಾಡ್ತಾರೆ. ಭಗವಂತ ಕೆಲವು ಸೂಕ್ಷ್ಮಗಳನ್ನ ಮುಂದೆನೇ ಇಟ್ಟಿರ್ತಾನೆ, ಗೊತ್ತು ಮಾಡ್ಕೊಳಕ್ಕಾಗಲ್ಲ. ಗೊತ್ತು ಮಾಡಿಕೊಂಡು ಜೀವನ ಸಾಗಿಸೋ ಒಳಗೆ ಅವನಿಗೆ ಆಯಸ್ಸು ಮುಗಿದೋಗಿರುತ್ತೆ. ಅವನ ಪರದಾಟ, ಅವನ ಒದ್ದಾಟದಲ್ಲೇ ಅವನ ಜೀವಿತದ ಕರ್ಮ ಸಿದ್ಧಾಂತವೇ ಹಾಗೆ ಆತ ಅವನು ಮಾಡಿಫೈ ಮಾಡಿ ಇಟ್ಬಿಟ್ಟಿರ್ತಾನೆ. ಆ ರೀತಿಯೇ ನಮಗೆ ಕೊಟ್ಟಿರ್ತಾನೆ. ಅದನ್ನು ಯಾವ ರೀತಿ ನಾವು ಭೇದಿಸ್ಕೊಂಡು ಛೇದಿಸ್ಕೊಂಡು ಹೋಗ್ತೀವೋ ಆ ಕಾಲಾಂತರದಲ್ಲಿ ನಮಗೆ ಅದು ಶೀಘ್ರವಾಗಿ ಸಿಗಬೇಕಾದ್ರೆ ನಿನ್ನ ಜ್ಞಾನವನ್ನು ಬಳಸು. ಇವತ್ತು ಎಲ್ಲದಕ್ಕೂ ದೊಡ್ಡದು ಜ್ಞಾನ ಒಂದೇ. ನೀವೇನೇ ಮಾಡಿಕೊಂಡ್ರೂ ಜ್ಞಾನ ಒಂದೇ. ಜ್ಞಾನದಿಂದ ಸಂಪಾದನೆ ಮಾಡಿದ್ದು ಬಹುದಿನಗಳ ಕಾಲ ಉಳಿಯುವಂಥದ್ದು. ಅದಕ್ಕಾಗಿ ಏನು ಹೇಳ್ತೇನೆ ಅಂತಂದರೆ, ಈಗ ಒಂದು ಬಿಳಿಯ ವರ್ಣದ್ದಾಗಿರ್ತಕ್ಕಂಥ ಒಂದು ನೋಟ್ ಅಂದ್ಕೊಳ್ಳೋಣ. ಮೊದಲು ಬಿಳಿಯ ವರ್ಣದ್ದಾಗಿತ್ತು, ಅದಕ್ಕೆ ಕಲರ್ ಮಾಡಲಾಯಿತು, ಆಮೇಲೆ ನಂಬರ್ಸ್ ಹಾಕಲಾಯಿತು, ಮತ್ತು ನಮ್ಮ ಮುದ್ರೆಗಳೆಲ್ಲ ಹಾಕಲಾಯಿತು. ತದನಂತರ ಹಾಕಿರ್ತಕ್ಕಂಥ ಸೀಲ್, ಸಿಗ್ನೇಚರ್ ಗವರ್ನರ್ ಬಿದ್ದಿರುತ್ತೆ. ಆವಾಗ ಅದಷ್ಟು ಚಲಾವಣೆ ಆಗುತ್ತೆ. ಅದಕ್ಕೆ ಭಗವಂತ ಇಲ್ಲೇ ಸೀಲ್ ಹಾಕಿರ್ತಾನಂತೆ, ನಮ್ಮ ಹಸ್ತರೇಖೆಯಲ್ಲೇ ಹಾಕಿಬಿಟ್ಟಿರ್ತಾನೆ. ಒಬ್ಬೊಬ್ಬರು ಒಂದೊಂದು ಭಿನ್ನವಾಗಿ ಹೇಳ್ತಾರೆ. ಇದೊಂದು ನೀವು ಕೇಳಿದ ಪ್ರಶ್ನೆಗೆ ಇವು ಎಲ್ಲ ಹೇಳ್ತಾನೆ. ಧನರೇಖೆಗಳು ಬಹಳ ಹೇಳ್ತಾನೆ, ಆ ಲೀಡರ್ಶಿಪ್ ಕ್ವಾಲಿಟಿ ರೇಖೆಗಳು ಬಹಳ ಹೇಳ್ತಾನೆ. ಆದರೆ ಈ ಶುಕ್ರನ ಪರ್ವ ಇದೆಯಲ್ಲ, ಈ ಶುಕ್ರನ ಪರ್ವ ಅಂತ ಏನು ಈ ಒಂದು ಹೆಬ್ಬೆಟ್ಟಿನ ಕೆಳಗಡೆ ಬರುತ್ತೋ, ಇದರ ಕೆಳಗಡೆ ರೇಖೆಗಳು ಉದ್ದ ಇರ್ತವೆ, ಉದ್ದ. ಆಮೇಲೆ ಅಡ್ಡ ಅದರ ಮೇಲೆ ಇರ್ತವೆ. ಕೆಲವೊಬ್ಬರಿಗೆ ಅಡ್ಡ ಮಾತ್ರ ಇರ್ತವೆ, ಉದ್ದುದ್ದ ಇರೋದಿಲ್ಲ. ಈ ಅಡ್ಡ ಇರುತ್ತಲ್ಲ, ಅವ್ರಿಗೆ ಸ್ವಲ್ಪ ಪೂರ್ ಅಂತ ತೋರಿಸುತ್ತೆ. ತುಂಬ ಅಲ್ಲ, ಅದು ನಿಧಾನಕ್ಕೆ ಹೋಗ್ತಿರ್ತವೆ. ಆಮೇಲೆ ಅವರ ಆಲೋಚನೆಗಳು, ನಾನು ಇದನ್ನು ಗೋಲ್ ಸೆಟ್ ಮಾಡ್ಕೊಂಡಿದ್ದನ್ನೆಲ್ಲ ಬದಲಾಗ್ತವಂತೆ. 14 ದಿನಕ್ಕೊಮ್ಮೆ ರೇಖೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸೋ ಮುಖಾಂತರ ಬದಲಾಗ್ತವೆ ಅಂತಕ್ಕಂಥ ನಿಮ್ಮ ಆಲೋಚನೆಯನ್ನು ಹಿಡಿದು ನೀವು ಯಾವ ವಿಚಾರವನ್ನು ಕಾರ್ಯರೂಪಕ್ಕೆ ತರ್ತಿರೋ ಹಾಗೆ. ಆಮೇಲೆ ಉದ್ದುದ್ದು ಇರುತ್ತಲ್ಲ, ಅದೆಲ್ಲ ಕೂಡ ರಿಚ್ ಪೀಪಲ್ಗೆ ಇರತಕ್ಕಂಥ ತೋರಿಸ್ತಾ ಬರುತ್ತೆ. ಈ ಶುಕ್ರನ ಪರ್ವ ಇದೆಯಲ್ಲ, ಇಲ್ಲಿ ಹೇಗೆ ಉದ್ದುದ್ದ ಇರತಕ್ಕಂಥದ್ದು, ಅದರ ಮೇಲೆ ಒಂದೆರಡು ಲೈನ್ ಹೇಗಿರುತ್ತೆ ಅಂದರೆ ಹೀಗೆರಡು ಪ್ಲಸ್ ಚಿಹ್ನೆ. ಈ ಪದ್ಧತಿಯಲ್ಲಿ ಬಂದುಬಿಡುತ್ತು ಅಂತಂದರೆ ಬಹುಶಃ ಇವರಿಗೆ ದಿನೇ ವೃದ್ಧಿಯನ್ನು, ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ಶ್ರೀಮಂತಿಕೆಯಲ್ಲಿ, ಹಣದ ವಿಚಾರದಲ್ಲಿ, ಹೃದಯ ಧೀಮಂತಿಕೆಯಲ್ಲಿ ಅವರಿಗೆ ಕೊಡುತ್ತಾನಂತೆ ಅನ್ನೋದನ್ನು ಈಗಾಗಲೇ ತಿಳಿಸಿರುತ್ತಾನೆ. ಇದನ್ನು ಅನುಸರಿಸಿ ಮುಂದಕ್ಕೆ ಹೋಗು ಅಂತ ಹೇಳ್ತಿರ್ತಾನೆ. ಹೆಣ್ಮಕ್ಳು ಎಡಗೈ ನೋಡ್ಕೊಳ್ಬೇಕಾ ಗುರುಗಳೇ? ಹೆಣ್ಮಕ್ಳು ಎಡಗೈ ನೋಡ್ಕೊಳ್ತಾರೆ. ಇದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಎಡಗೈ ನೋಡ್ಕೊಳ್ತಾರೆ, ಗಂಡು ಮಕ್ಕಳು ಬಲಗೈಯನ್ನು ನೋಡ್ಕೊಳ್ತಾರೆ. ಅದಕ್ಕಾಗಿ ಅವರವರ ಹಸ್ತರೇಖೆಗಳೆಲ್ಲ ಅಷ್ಟೇ ಯಾಕೆ, ಈ ಭೂಮಿ ಮೇಲೆ ಇರ್ತಕ್ಕಂತಹ ಇಷ್ಟೂ ಜನರ ಒಂದೀಗ ಹಿಂಗೆ ತಗೊಂಡ್ರೆ ಸಾಕು. ನೀವು ಮೊಬೈಲ್ ಇಟ್ಕೊಂಡಿರ್ತೀರಲ್ಲ, ಬೇರೆ ಇನ್ನೊಬ್ಬರದ್ದು ಚಾನ್ಸೇ ಇಲ್ಲ. ಎಲ್ಲರದ್ದು ಹೀಗೆ ತೋರಿಸುತ್ತೆ. ಎಷ್ಟು ಭಗವಂತ ಇಲ್ಲಿಟ್ಟಿದ್ದಾನೆ ನೋಡಿ, ಇಷ್ಟು ಸಾಕು ಅನ್ಕೊತೀನಿ. ನಾವಿನ್ನೇನು ಅರ್ಥ ಮಾಡ್ಕೊಳ್ಳೋದೇ ಬೇಡ. ಒಬ್ಬರದ್ದು ಇದ್ದ ಹಾಗೇನೆ ಅವ್ರದ್ದಿಲ್ಲ, ಎಲ್ಲರದ್ದು ಸೇಮ್ ಬೆರಳುಗಳೇ ಕಾಣ್ತವೆ. ಅದು ಎಷ್ಟು ಚೆನ್ನಾಗಿ ರೇಖೆಗಳನ್ನ ಡಿಸೈನ್ ಮಾಡಿದ್ದಾನವ ಅಂತಂದರೆ, ನಮ್ಮ ಹತ್ರ ಇರೋ ಸಾಫ್ಟ್ವೇರೇ ದೊಡ್ಡದು ಅಂತೀವಿ, ಇನ್ನು ಅವನ ಬಳಿ ಇರ್ತಕ್ಕ ಸಾಫ್ಟ್ವೇರ್ ಎಂಥದ್ದಿರಬೇಕು. ಏನು 700-800 ಕೋಟಿ ಜನ ನಾವು ಈ ಭೂಮಿ ಮೇಲೆ ಇದ್ದೀವಿಯೋ, ಬಹುಶಃ ಹತ್ರ 1,000 ಕೋಟಿ ಅನ್ಕೊಂಡ್ಬಿಡೋಣ. ಅಷ್ಟು 1,000 ಕೋಟಿಗೆ ಒಬ್ಬರದ್ದು ಇದ್ದಾಗಿ ಇನ್ನೊಬ್ಬರದ್ದು ಮಾಡಿಫೈ ಮಾಡಲಿಲ್ಲ ಅಂದರೆ ಅವನು ಎಷ್ಟು ಬುದ್ಧಿವಂತ ಇರಬೇಕು. ನಾವಿಲ್ಲೇನೋ ಮಾತಾಡ್ಕೊಳ್ತೀವಿ, ಅದು ಕಂಡಿಡಿದೆ, ಇದು ಕಂಡಿಡಿದೆ, ನಂದು, ನಾನು ಅಂತ. ಏನು ನೀನು ಒಂದು ತಂಬೆ ನಿನ್ನ ಕೈಯಲ್ಲಿ ರೆಡಿ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಅಷ್ಟು ಶಕ್ತಿ, ಅಷ್ಟು ಪವರ್ ಮುದ್ರೆಗಳಿಗಿದೆ.
ಈಗಾಗಲೇ ಕೊಟ್ಟುಬಿಟ್ಟಿದ್ದಾನೆ. ಇವೆಲ್ಲ ನಿಧಾನಕ್ಕೆ ಗಮನಿಸೋದೇ ಆದರೆ ಇನ್ನೂ ಕೆಲವೆಲ್ಲ ಇದ್ದಾವೆ. ಈ ರೇಖೆಗಳೆಲ್ಲ ಗಮನಿಸಿದಾಗ ಅರೇಂಜ್ ಮ್ಯಾರೇಜ್ ಯಾರಿಗೆ, ಲವ್ ಮ್ಯಾರೇಜ್ ಯಾರಿಗೆ, ಇವೆಲ್ಲ ರೇಖೆಗಳಲ್ಲೇ ಗೊತ್ತಾಗ್ಬಿಡ್ತವೆ. ಪೂರ್ಣವಾಗಿ ಜಾತಕ ಎಲ್ಲ ಪಕ್ಕಕ್ಕಿಟ್ಟರು ಇಷ್ಟರಲ್ಲೇ ಸಾಕಾಗುತ್ತೆ ಸಂಪೂರ್ಣವಾಗಿ. ಈಗ ನಮಗೆ ಗಾಡಿದು ಒಂದು ATM ಥರ ಕಾರ್ಡ್ ಬರುತ್ತಲ್ಲ, ಡಾಕ್ಯುಮೆಂಟ್, RC ಕಾರ್ಡ್ ಎಲ್ಲದರಲ್ಲಿ ಇರುತ್ತೆ. ಅದಿದ್ದರೆ ಸಾಕು. ಒಂದು ಸಲ ಸ್ಕ್ಯಾನ್ ಮಾಡ್ಕೊಂಡು ಎಲ್ಲ ಆಚೆ ಬರುತ್ತೆ. ಯಾರ ಹೆಸರಲ್ಲಿದೆ, ಏನಿದೆ, ಮತ್ತೊಂದು ಯಾವಾಗ ನೀವು ಟ್ಯಾಕ್ಸ್ ಕಟ್ಟಿದರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಎಲ್ಲ ಪೂರ್ಣ ಗೊತ್ತಾಗುತ್ತೆ. ಹಾಗೆ ನಮ್ಮ ಹಸ್ತರೇಖೆಯಲ್ಲಿ ನಮ್ಮ ಭೂತ ಭವಿಷ್ಯತ್ತು ವರ್ತಮಾನಗಳು ಅಡಗಿರ್ತವೆ. ಅದನ್ನು ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಏನಕ್ಕೆ ನೋಡ್ತಕ್ಕಂಥ ಪೇಷನ್ಸ್ ನಮಗಿರಬೇಕಷ್ಟೆ. ಖಂಡಿತವಾಗ್ಲೂ ಗುರುಗಳೇ. ಸೊ ಐಶ್ವರ್ಯದ ರೇಖೆ ಹೇಗೆ ತಿಳ್ಕೊಳ್ಳೋದು ಅನ್ನೋಂಥದ್ದು ಶುಕ್ರ ಪರ್ವದಲ್ಲಿ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಬಹಳ ಅಚ್ಚುಕಟ್ಟಾಗಿ ಮಾಹಿತಿನ ನೀಡಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.